ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ಕ್ರಿಕೆಟ್ ದಿಗ್ಗಜರಾದಂತ ಕ್ರಿಸ್ ಗೇಲ್, ಕೆವಿನ್ ಪೀಟರ್ಸನ್, ಮೈಕಲ್ ವ್ಯಾನ್, ಕುಮಾರ್ ಸಂಗಕಾರ್ ಅವರು ಹೇಳಿದ್ದೇನೆ ಎಂಬುದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ ಕೂಡ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೇನು ಇದೇ 5 ಮಾರ್ಚ್ ನಂದು ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯವನ್ನು ಆಡಿದೆ. ಇದು ಮಾಡುವಿನ ಮಡಿ ಪಂದ್ಯ ಆಗಿದೆ. ಎರಡು ತಂಡಕ್ಕೂ ಕೂಡ ಇಂಗ್ಲೆಂಡ್ ಸೋತ್ರೆ ವರ್ಲ್ಡ್ ಕಪ್ ನಿಂದ ಹೊರಗುಳಿಯಲಿದೆ. ಭಾರತ ಎಲ್ಲಾದರೂ ಪಂದ್ಯವನ್ನ ಗೆದ್ರೆ ಫೈನಲ್ ತಲುಪಲಿದೆ ಸ್ನೇಹಿತರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ಕ್ರಿಕೆಟ್ ದಿಗ್ಗಜರು ಈ ರೀತಿ ಹೇಳಿದ್ದಾರೆ ನೋಡಿ. ಮೊಟ್ಟ ಮೊದಲಾಗಿ ಮಾತನಾಡಿದಂತ ಕ್ರಿಸ್ ಗೇಲ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಭಾರತದ ಬ್ಯಾಟಿಂಗ್ ಡೆಪ್ತ್ ಮತ್ತು ಅಭಿಷೇಕ್ ಶರ್ಮಾ ಹಾಗೂ ಇಶಾನ್ ಕಿಶನ್ ಅವರ ಆಕ್ರಮಣಕಾರಿ ಆಟವನ್ನ ಗಮನಿಸಿದ ಕ್ರಿಸ್ ಗೇಲ್ ಅವರು ಈ ರೀತಿ ಹೇಳಿದ್ದಾರೆ. ಭಾರತ 222 ರನ್ ದಾಟಬಹುದು ಮತ್ತು 2026 ಸೋಲಿಗೆ ಸೇಡು ತೀರಿಸಿಕೊಳ್ಳಬಹುದು ಅಂತ ಕ್ರಿಸ್ ಗೇಲ್ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದಂತ ಕೆವಿನ್ ಪೀಟರ್ಸನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಇಂಗ್ಲೆಂಡ್ ತಂಡದ ಬ್ಯಾಟಿಂಗ್ 10ನೇ ಕ್ರಮಾಂಕದವರೆಗೂ ಇರುವುದರಿಂದ ಮತ್ತು ಜೋಸ್ ಬಟ್ಲರ್ ಅವರ ಫಾರ್ಮ್ ನೋಡಿ ಇಂಗ್ಲೆಂಡ್ ಮತ್ತೊಮ್ಮೆ ಭಾರತದ ಕನಸನ್ನು ನುಚ್ಚುನೂರು ಮಾಡಿ ಫೈನಲ್ ತಲುಪಲಿದೆ ಅಂತ ಕೆವಿನ್ ಪೀಟರ್ಸನ್ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದಂತ ಮೈಕಲ್ ವಾನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದ ಭಾರತ ತಂಡ ಅತ್ಯಂತ ಶಿಸ್ತಿನಿಂದ ಕೂಡಿದೆ. ಆದರೆ ಕುಲ್ದೀಪ್ ಯಾದವ್ ಅವರ 4 ಓವರ್ಗಳು ಪಂದ್ಯದ ದಿಕ್ಕನ್ನು ಬದಲಿಸಲಿವೆ. ಆದರೂ ಇಂಗ್ಲೆಂಡ್ಗೆ ಸ್ವಲ್ಪ ಹೆಚ್ಚಿನ ಅನುಕೂಲವಿದೆ ಅಂತ ಮೈಕಲ್ ವ್ಯಾನ್ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದಂತ ಶ್ರೀಲಂಕಾದ ಕ್ರಿಕೆಟ್ ದಿಗ್ಗಜ ಕುಮಾರ್ ಸಂಗಕಾರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಮಾಧ್ಯಮ ಕ್ರಮಕದಲ್ಲಿ ಸ್ಥಿರತೆ ನೀಡಲಿದ್ದಾರೆ. ಭಾರತದ ಗೆಲುವಿನ ಲಯ ಮೊಮೆಂಟಮ್ ಅವರನ್ನ ಫೈನಲ್ಗೆ ಕೊಂಡೊಯ್ಯಲಿದೆ ಅಂತ ಕುಮಾರ್ ಸಂಗಕಾರ್ ಅವರು ಹೇಳಿದ್ದಾರೆ. ಕ್ರಿಸ್ ಗೇಲ್, ಕೆವಿನ್ ಪೀಟರ್ಸನ್, ಮೈಕಲ್ ವಾನ್, ಕುಮಾರ್ ಸಂಗಕಾರ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.